ನಂದಸ್ವಾಮಿ ಅವರು. ಸನ್ಮಾನ್ಯ ಅಧ್ಯಕ್ಷ, ಶಕ್ತಿ ಯೋಜನೆ ಬಗ್ಗೆ ಯಾರೂ ಟೀಕೆ ಮಾಡಕ್ ಅವಕಾಶ ಇಲ್ಲ. ಇವತ್ತು ನಮ್ಮಲ್ಲಿ ಆಲ್ಟರ್ನೇಟ್ ಬಸ್ಗಳ ಬಗ್ಗೆ ಶಕ್ತಿ ಯೋಜನೆ ಬಗ್ಗೆ ಆಲ್ಟರ್ನೇಟ್ ವಿದ್ಯಾರ್ಥಿ ಏನ್ ತೊಂದರೆ ಆಗ್ತದೆ, ರಾಜ್ಯದಲ್ಲಿ ಜಾಸ್ತಿ ತೊಂದರೆ ಆಗ್ತದೆ. ದಿನ ಒಂದ್ ಬಸ್ ಅದ್ರ ಬಗ್ಗೆ ಥೋಡೆ ಆಲ್ಟರ್ನೇಟ್ ವ್ಯವಸ್ಥೆ ಮಾಡೋದು ಹೇಳ್ಬೇಕು ಮಾನ್ಯ. ಓಕೆ, ಅದನ್ನ ಚರ್ಚೆ ಸ್ಟಾರ್ಟ್ ಆಗ್ಲಿ. ಇವತ್ತು ಪ್ರಾರಂಭದ ಅಷ್ಟೇ, 10 ದಿವಸ ಇದೆ, ಆಗ ಒಂದು ಹಂತಕ್ಕೆ ಬರ್ತೇವೆ. ಸ್ಟಾರ್ಟ್ ಮಾಡಿ. ಸನ್ಮಾನ್ಯ ಅಧ್ಯಕ್ಷ, ತದನಂತರ ಎರಡನೇ ಯೋಜನೆ ನಮ್ದು ಅನ್ನಭಾಗ್ಯ ಯೋಜನೆ. ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ವಿರೋಧ ಪಕ್ಷದವ್ರಿಗೆ, ಈ ರಾಜ್ಯಕ್ಕೆ ಅಲ್ವಾ ನಾವು ಅನ್ನಭಾಗ್ಯ ಕೊಡ್ತಾ ಇರೋದು, ನಮ್ ಜನಕ್ಕೆ ಅಲ್ವಾ ನಾವು ಕೊಡ್ತಾ ಇರೋದು? ಆ 10 ಕಿಲೋಗೆ ಕೇಂದ್ರಕ್ಕೆ ನಾವು ಹಣ ಕೊಡ್ತೀವಿ, ಅಕ್ಕಿ ಕೊಡಿ ಅಂತಂದ್ರೆ ನಾವು ಭಾರತೀಯರಲ್ವಾ? ನಾವು ಈ ದೇಶದ ಪಾಲ್ ಪಡೆಯೋದಕ್ಕೆ ಯೋಗ್ಯತೆ ಇಲ್ವಾ? 34 ರೂಪಾಯಿ ಕೊಡ್ತೀವಿ ನಮ್ಗೆ ಅಕ್ಕಿ ಕೊಡಿ ಅಂದ್ರೆ ನೀವು ಕೊಡಲ್ಲ. 29 ರೂಪಾಯಿಗೆ ಭಾರತ್ ಅಕ್ಕಿ ಅಂತ ನೀಡ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ನಮ್ ಜನಕ್ಕೆ ಅನ್ನಭಾಗ್ಯಕ್ಕೆ ಮೋಸ ಮಾಡ್ತಿರೋದನ್ನ ನೀವೇ ಸಾಕ್ಷಿ ಕರ್ಸಿದ್ರಿ. ಈಗ 29 ರೂಪಾಯಿ ಅಕ್ಕಿ ತಗೊಳ್ಳಿ ಅಂತ ನಾವು 34 ರೂಪಾಯಿ ನಿಮ್ಗೆ ಕೊಡ್ತೀವಿ ಕೊಡ್ರಪ್ಪ ಅಂದ್ರೆ, ಆ ಜನರಿಗೆ ಫ್ರೀಯಾಗಿ ಅಕ್ಕಿ ಕೊಡಕ್ಕೆ ನಾವು ತಯಾರು ಮಾಡಿರತಕ್ಕಂಥ ಯೋಜನೆ ಅದು. ನರೇಂದ್ರ ಸ್ವಾಮಿ ಅವರು, ನೀವು ನಾವು ಅಂತಿದ್ದೀವಿ, ನಿಮಗೆ ದುಡ್ಡು ಕೆಜಿ ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ. 10 ಕೆಜಿ ಇದ್ರೆ 5 ಕೆಜಿ ಪಡಿತರ ವಿತರಣೆ ನಾವು ಘೋಷಣೆ ಮಾಡಿ ಸದಸ್ಯರು ನೀವು ಎಷ್ಟು ಕೆಜಿ ಕೊಡಕ್ ಕೊಟ್ರಿ? 1 ಕೆಜಿ ನೀವು ಅರ್ಥ ಮಾಡ್ಕೊಳ್ಳಿ. ಒಂದೇ 1 ಕೆಜಿ ಕೊಡಕ್ ಆಗ್ತಾ ಇಲ್ಲ. 5 ಕೆಜಿ ಕೂಡ ಕೇಂದ್ರ ಸರ್ಕಾರ ನರೇಂದ್ರ ಒಕ್ಕೂಟ ಅದು. ಛತ್ತೀಸ್ಗಢದಲ್ಲಿ ನಿಮ್ಮ ಮುಖ್ಯಮಂತ್ರಿ ಸುರೇಶ್ ಗೌಡ್ರು ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಅಕ್ಕಿ ರಾಜ್ಯ. ಅಲ್ಲಿಂದ 3 ಕೆಜಿ ಕೊಡ್ತಾ ಇದ್ದೀರಾ, 5 ಕೆಜಿ ಎಲ್ಲಿ? ಒಂದ್ ನಿಮಿಷ ಹೇಳ್ರಿ. ಸನ್ಮಾನ್ಯ ಅಧ್ಯಕ್ಷ, ತಂಗಡಿಗೆ ಅಲ್ಲ, ಇನ್ನ ನಾವು ಕೊಡ್ತೀವಿ ಅನ್ನೋದು 10 ಕೊಡ್ತೀವಿ ಅನ್ನೋದು ಎಲ್ಲಿದೆ? ಜಯವಾಗಲಿ ಅನ್ನೋದಾದ್ರೆ ಮೊದಲು 5 ಕೆಜಿ ಅಕ್ಕಿ ಕೊಡಿ. ಶಿವಲಿಂಗೌಡ್ರು ಒಳ್ಳೆ ವಿಚಾರ ಹೇಳಿದ್ರಿ. 4 ರೂಪಾಯಿಗೆ 5 ಕೆಜಿ ಅಕ್ಕಿ ಕೊಡಿ. ಭಾರತ ಮಾತೆ ಜಯವಾಗಲಿ. ನಾವು ಮಾತಾಡೋರಂತೆ ನಾವು ಭಾರತ ಕೊಡ್ತಾ ಇದ್ದಾರೆ. 5 ಕೆಜಿ ಮನಮೋಹನ್ ಸಿಂಗ್ ಮಾಡೋ ಇದ್ದದ್ದು 5 ಕೆಜಿ ಮೊದಲು ಬರ್ತಾವೆ, ಇನ್ನು 5 ಕೆಜಿ ಕೊಡ್ತೀವಿ. ಅದನ್ನ ಕೊಡಿ ಅಂತ ನಾವು ಕೇಳಿದ್ದು. ಇವ್ರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಲೆಟ್ರ್ ಬರ್ದು ಕೊನೆ ಹೆಸರು ಬರುತ್ತೆ ಅಂತ ಕದ್ದೋತಿ ಅಂತಿರಲ್ಲ. ನಾವೇನು ಭಾರತ ಮಾತೆ ಮಕ್ಕಳಲ್ವ? ಹಂಗಾರೆ ಅಲ್ಲ, ಭಾರತ ಮಾತೆ ಮಕ್ಕಳಲ್ವೇನ್ರಿ ನಾವು? 10 ಕೆಜಿ ಅಂತ ಹೇಳಿದ್ರಲ್ಲ, ನರೇಂದ್ರ ಮೋದಿ ಅವ್ರು ಕೊಡ್ತಾ ಇರೋ 5 ಕೆಜಿ ಅಲ್ಲ 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲಿದೆ? 1 ಕೆಜಿನೂ ಕೊಡ್ತಾ ಇಲ್ಲ. ಅರವಿಂದ್ ಅವರು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದು ಮನಮೋಹನ್ ಸಿಂಗ್ ಅವರು, ನಿಮ್ ಸರ್ಕಾರ ಅಲ್ಲ. ಮುಂದುವರ್ಸ್ಕೊಂಡು ಇಂಪ್ಲಿಮೆಂಟ್ ಡೆಪ್ಯೂಟಿ ಸ್ಪೀಕರ್ ಹಾಕಿ ಮುಂದುವರ್ಸಕತ್ತೀರ ಅಷ್ಟೇ. ನೀವು ಕಾನೂನು ಮಾಡ್ಕೊಂಡು
ಯಾವ ರೀತಿ ಈ ತರ ಮಾತಾಡ್ತಿದ್ದೀರಿ? ನರೇಂದ್ರ ಸ್ವಾಮಿ ಅವ್ರು ಮಾತಾಡಿ, ನೀವು ಕಂಟಿನ್ಯೂ ಮಾಡಿ. ನೀವು ಇಲ್ದಾಗ್ಬಿಡಿ. ಸನ್ಮಾನ್ಯ ಅಧ್ಯಕ್ಷೆ, ಅಲ್ಲಲ್ಲ, ಸ್ವಲ್ಪ ಬೆಲ್ಲದವ್ರ ಕಂಡ್ರೆ ಒಂಚೂರು ಪ್ರೀತಿ. ಅವ್ರು ಆಗಾಗ ಬೆಲ್ಲ ಕೊಡ್ತಾ ಇರ್ತಾರೆ, ಅದಕ್ಕೆ ನಾನು ಬೇಡ ಅನ್ನಲ್ಲ. ಆ ಬೆಲ್ಲದ ಸವಿತಾ ನಾನು ಮಾತಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.